ಸಿ ಒಂದು ನೀವು ರಿಸ್ಕ್ ಅನ್ನು ಏನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದು ಒಂದು ಇಂಪಾರ್ಟೆಂಟ್ ವಿಷಯ. ಓಕೆ, ರಿಸ್ಕ್ ಅಂತ ಹೇಳಿದ್ರೆ ಏನು? ರಿಸ್ಕ್ ಅಂತ ಹೇಳಿದ್ರೆ ಸರ್ ನಂದು ದುಡ್ಡು ಇಟ್ಕೊಂಡು ಓಡಿ ಹೋಗೋ ಚಾನ್ಸಸ್ ಇದೆಯಾ ಅಂತ ಒಂದು ಪ್ರಶ್ನೆ. ಓಕೆ, ಅಂಥದ್ದು ವಿಷಯ ಇಲ್ಲ ಮ್ಯೂಚುವಲ್ ಫಂಡ್ಗಳಲ್ಲಿ. ಯಾಕೆಂದ್ರೆ ಆ ಮ್ಯೂಚುವಲ್ ಫಂಡ್ ಸ್ಟ್ರಕ್ಚರೇ ಹಂಗಿದೆ. ಸೊ ದುಡ್ಡು ಇಟ್ಕೊಂಡು ಹೋಗೋಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ಗಳ ಹತ್ರ ದುಡ್ಡು, ನಿಮ್ಮ ದುಡ್ಡು ಏನಿದೆ ಅವರು ಪೋರ್ಟ್ಫೋಲಿಯೋ ಡಿಸೈನ್ ಮಾಡ್ಲಿಕ್ಕೆ ಮಾತ್ರ ಅವರಿಗೆ ರೈಟ್ಸ್ ಇರೋದೇ ವಿರ ಆ ಕಲೆಕ್ಟ್ ಮಾಡಿರೋ ದುಡ್ಡು ಏನಿದೆ ಅದು ಥರ್ಡ್ ಪಾರ್ಟಿ ಒಂದು ಡೆಪಾಸಿಟರಿ ಅಥವಾ ಕಸ್ಟೋಡಿಯನ್ ಅಂತ ಇರ್ತಾರೆ, ಅವ್ರ ಹತ್ರ ಇರುತ್ತೆ. ಅದು ಫೈನಲಿ NSDL CDSL ಅಲ್ಲಿ ಇರುತ್ತೆ. ಸೊ ನಿಮ್ಮ ದುಡ್ಡು ಇಟ್ಕೊಂಡು ಓಡಿ ಹೋಗೋದು ಚಾನ್ಸಸ್ಗಳಿಲ್ಲ. ದಟ್ ಈಸ್ ಫಸ್ಟ್. ರಿಸ್ಕ್ ಅನ್ನು ಹೇಗೆ ಅರ್ಥ ಮಾಡ್ಕೊಳ್ತೀರಾ? ನಾವು ಮ್ಯೂಚುವಲ್ ಫಂಡ್ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಹೇಳ್ತೀವಿ ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಹೇಳಿದ್ರೆ ಏನು? ಮಾರ್ಕೆಟ್ ರಿಸ್ಕ್ ಅಂತ ಹೇಳಿದ್ರೆ ಏನು? ಮಾರ್ಕೆಟ್ ರಿಸ್ಕ್ ಅಂತ ಹೇಳಿದ್ರೆ ನೀವು ಅಂಡರ್ಲೈಯಿಂಗ್ ಎಸೆಟ್ ಅಂತ ಹೇಳಿದ್ರೆ ನಾವು ಯಾವುದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಬಾಂಡ್ಸ್ ಇರ್ಬೋದು, ಗೋಲ್ಡ್ ಇರ್ಬೋದು, ನಿಮ್ಮದು ರಿಯಲ್ ಎಸ್ಟೇಟ್ ಇರ್ಬೋದು, ಅಥವಾ ಸ್ಟಾಕ್ ಮಾರ್ಕೆಟ್ ಇರ್ಬೋದು. ಅದರಲ್ಲಿ ಯಾವ್ದು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅದು ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್, ಜಿಯೋಪೊಲಿಟಿಕಲ್ ರೀಸನ್ ಇರ್ಬೋದು ಅಥವಾ ಕಂಪನಿ ಸ್ಪೆಸಿಫಿಕ್ ರೀಸನ್ ಇರ್ಬೋದು, ಇದರಿಂದ ಅದರದ್ದು ಪ್ರೈಸ್ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಸೊ ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟ್ ಟು ವಾಲಟಾಲಿಟಿ ಅಂತ ಹೇಳಿದ್ರೆ ಈ ಯಾವುದರ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅದು ಮೇಲೆ ಕೆಳಗೆ ಹೋಗ್ತಾ ಇರಬೇಕಾದ್ರೆ ನಿಮ್ಮ ಹೂಡಿಕೆನೂ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ಅಂತ ಹೇಳೋ ಒಂದು ವಿಷಯ ಅದು. ಹಾಗಂತ ಹೇಳಿದ್ರೆ ಸರ್ ಹಾಕಿದ ದುಡ್ಡು ಗ್ರೋವೇ ಆಗೋದಿಲ್ವಾ ಅಂತೇನೇ ಇಲ್ಲ. ಪಾಯಿಂಟ್ ನಂಬರ್ 1. ಸೊ ಆ ಅಂಡರ್ಲೈಯಿಂಗ್ ಎಸೆಟ್ ಹೇಗೆ ಗ್ರೋ ಆಗ್ತಾ ಇರುತ್ತೆ ಇದೂ ಹಾಗೇನೆ ಗ್ರೋ ಆಗ್ತಾ ಇರುತ್ತೆ. ಕರೆಕ್ಟ್. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿದ ಕೂಡಲೇ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ಸ್ ಅಂತ ಒಂದು ತಪ್ಪು ಭಾವನೆ ಇದೆ. ಜಸ್ಟ್ ಒಂದು ಹೇಳೋದಾದ್ರೆ, ನೀವು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನಿಮಗೆ ಬಾಂಡ್ ಮ್ಯೂಚುವಲ್ ಫಂಡ್ಸ್ಗಳು ಇದಾವೆ. ಓಕೆ, ಡೆಟ್ ಅಂತ ಹೇಳ್ತೀವಿ. ಅದರಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ರಿಸ್ಕ್ ಇಲ್ಲ. ಸಾಧಾರಣ FD ಅಲ್ಲಿ ಎಷ್ಟು ಸಿಗುತ್ತೆ ಅಷ್ಟಕ್ಕೆ ಸ್ವಲ್ಪ 0.5% ಆಚೆ ಈಚೆ ನಿಮಗೆ ರಿಟರ್ನ್ಸ್ ಸಿಗುತ್ತೆ. ಹಾಗೇನೆ ನಿಮ್ಮದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ರಿಟರ್ನ್ಸ್ ತುಂಬ ಹೆಚ್ಚು ಕೊಡುತ್ತೆ. ಬಟ್ ನೀವು ವೆಯ್ಟ್ ಮಾಡಬೇಕು. 7, 8, 10 ಇಯರ್ಸ್ಗೆ ವೆಯ್ಟ್ ಮಾಡೋದವರಿಗೆ ನೀವು ಇವತ್ತಿಂದ 15 ವರ್ಷ 10 ವರ್ಷ ಹಿಂದೆ ರಿಟರ್ನ್ಸ್ ತೆಗೆದು ನೋಡಿದ್ರೆ ಈಸಿಲಿ 12ರಿಂದ 15% ತನಕ ರಿಟರ್ನ್ಸ್ ಬಂದಿದೆ. ಹಾಗೇನೆ ಕಾಂಬಿನೇಷನ್ ಆಫ್ ಇಕ್ವಿಟಿ ಅಂಡ್ ಡೆಟ್, ಹೈಬ್ರಿಡ್ ಅಂತ ಹೇಳ್ತೀವಿ, ಇಂಥ ಪ್ರಾಡಕ್ಟ್ಗಳು ಇದಾವೆ. ಸೊ 5 ವರ್ಷಕ್ಕೆ 6 ವರ್ಷಕ್ಕೆ ಬೇಕಾಗಿರೋ ಇನ್ವೆಸ್ಟ್ಮೆಂಟ್ಸ್ಗಳು ಇದಾವೆ. ರಿಯಲ್ ಎಸ್ಟೇಟ್, ಸರ್ ನನಗೆ ರಿಯಲ್ ಎಸ್ಟೇಟ್ ಬೇಕು ಬಟ್ ನನಗೆ 50 ಲಕ್ಷ 1 ಕೋಟಿ ಇಲ್ಲ ನನ್ನ ಹತ್ರ, ರಿಯಲ್ ಎಸ್ಟೇಟ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಹಾಕಬೇಕು ಅಂತ ಪ್ರಾಡಕ್ಟ್ಸ್ಗಳು ಇದಾವೆ. ಸೊ ಬಾಸ್ ವಾಲಾ, ಬಿ ದ ಬಾಸ್.